ಈ ಕಥೆ ವೀರ್ವರ್ಗೆ ಸಂಬಂಧಪಟ್ಟಿದ್ದು. ಅವನ್ಗೆ ಅವನ್ ಚಿಕ್ಕಪ್ಪ ಬಿಟ್ರೆ ಈ ಪ್ರಪಂಚದಲ್ಲಿ ಬೇರೆ ಯಾರೂ ಇಲ್ಲ. ಆದ್ರೆ ಅವ್ರ ಚಿಕ್ಕಪ್ಪ ಹಾತಿ ಸಿಂಗ್ ಹೆಸರಿಗಷ್ಟೇ ಚಿಕ್ಕಪ್ಪ ಆಗಿದ್ರು. ಅವನನ್ನ ಯಾವಾಗ್ಲೂ ಶತ್ರು ತರಾನೇ ನೋಡ್ತಿದ್ರು. ಅವ್ರ ಚಿಕ್ಕಪ್ಪನ್ಗೆ ಏನ್ ಬೇಕಿತ್ತು ಅಂದ್ರೆ ವೀರ್ವರ್ ಈ ಮನೆ ಬಿಟ್ಟು ಹೋಗ್ಬೇಕಾಗಿತ್ತು. ಅದಕ್ಕೋಸ್ಕರ ಅವನ್ಗೆ ಯಾವಾಗ್ಲೂ ತೊಂದರೆ ಕೊಡ್ತಾನೆ ಇದ್ರು. ಅವನೇನಾದ್ರೂ ಆಚೆ ಹೋದ್ರೆ ಅವನ ಆಸ್ತಿ ಎಲ್ಲ ಅವ್ರಿಗೆ ಸೇರುತ್ತೆ ಅಂತ. ಹಾತಿ ಚಿಕ್ಕಪ್ಪ, ನನ್ ಮನೆ ಬಾಗ್ಲು ತೆಗ್ದೇ ಇದೆ, ನಾನ್ ಬರೋವರೆಗೂ ಸ್ವಲ್ಪ ನೋಡ್ಕೋತೀರಾ? ಹೋಗು ಮಗನೇ ಹೋಗು. ನಿನಗೆಂಥ ಗತಿ ಮಾಡ್ತೀನಿ ಅಂದ್ರೆ ಈ ಮನೆ ಎಲ್ಲ ಬಿಟ್ಟು ಇಲ್ಲಿಂದ ಹೋಗ್ಬಿಡ್ಬೇಕು ಅಂತ ಪರಿಸ್ಥಿತಿಗೆ ತರ್ತೀನಿ. ಅಯ್ಯೋ, ನನ್ ಮೇಕೆ ಎಲ್ಲೋ ಹೋಯ್ತು? ಚಿಕ್ಕಪ್ಪ, ನೀವ್ ನನ್ ಮೇಕೆ ನೋಡಿದ್ರಾ? ಅದು ಓಡ್ ಹೋಗಿರ್ಬೇಕು ಅಷ್ಟೇ ಅನ್ಸುತ್ತೆ. ವೀರ್ವರ್ ಚೆನ್ನಾಗಿ ಯೋಚನೆ ಮಾಡ್ದ. ಆಮೇಲೆ ಅವನ್ಗೆ ಗೊತ್ತಾಗೋಯ್ತು, ಈ ಕೆಲ್ಸ ಮಾಡಿದ್ದು ಬೇರೆ ಯಾರೂ ಅಲ್ಲ, ಅವನ್ ಚಿಕ್ಕಪ್ಪ ಹಾತಿ ಸಿಂಗೆ ಅಂತ. ಅದಕ್ಕೆ ಅವನು ಒಂದು ಉಪಾಯ ಮಾಡ್ದ. ಮಗನೇ, ಈ ಚೀಲದಲ್ಲಿ ಏನಿದೆ? ಚಿಕ್ಕಪ್ಪ, ನಾನ್ ಕಳೆದೋಗಿದ್ದ ಮೇಕೆನ ತುಂಬಾ ಕಷ್ಟಪಟ್ಟು ಹುಡುಕ್ದೆ. ನನಗೆ ಹಣದ ಅವಶ್ಯಕತೆ ಇತ್ತು ಅಂತ ಅದನ್ನ ಸಂತೆನಲ್ಲಿ ಮಾರ್ಬಿಟ್ಟೆ. ಅದ್ರ ಬದ್ಲಿಗೆ ನನಗೆ 4 ಚೀಲದಷ್ಟು ಹಣ ಸಿಕ್ತು. ಕಾಡ್ಗೆ ಓಡಿಸಿದ ಮೇಕೆನು ಸಿಕ್ಬಿಡ್ತು, ಅದರ ಜೊತೆಗೆ 3 ಚೀಲದ ನಾಣ್ಯಗಳು ಬೇರೆ ಸಿಕ್ತಾ. ಆಗ ಇದಂತೂ ತುಂಬಾ ಒಳ್ಳೆ ವಿಷಯನೇ. ಇಲ್ಲಿ ಕಮ್ಮಿ ದುಡ್ಡಿಗೆ ತಗೊಂಡು ಅಲ್ಲಿ ಜಾಸ್ತಿ ದುಡ್ಡಿಗೆ ಮಾರ್ಬಿಟ್ಟು ಬರ್ತೀನಿ, ಆಮೇಲೆ ಹಬ್ಬ ಮಾಡ್ತೀನಿ. ಹಾತಿ ಸಿಂಗ್ ವೀರ್ವರ್ನ ಮಾತನ್ನ ನಂಬ್ಕೊಂಡು ಸಂತೆಯಿಂದ 30-40 ಕುರಿಗಳನ್ನ ಕೊಂಡ್ಕೊಂಡು ಹಳ್ಳಿಗೆ ಹೋದ. ಆದ್ರೆ ಅವನ್ ಕುರಿಗಳನ್ನ ಮಾರಕ್ ಹೋದಾಗ ಅದ್ರ ತಕ್ಕಂತ ಬೆಲೆನೇ ಸಿಗ್ಲಿಲ್ಲ. ಅದಕ್ಕೆ ಅವನ್ಗೆ ಕೋಪ ಬಂತು. ಅವನ್ ನನ್ನನ್ನೇ ಮೂರ್ಖನನ್ನಾಗಿ ಮಾಡದ್ನ, ಅವನನ್ನಂತೂ ನಾನ್ ಬಿಡೋದಿಲ್ಲ. ಇದೇನಿದು? ನನ್ನ ಪ್ರೀತಿ ಅಳಿಯನ ಮನೆ. ಅಯ್ಯೋ, ಇದೆಲ್ಲ ಹೇಗಾಯ್ತು? ನಾನು ತುಂಬಾ ಪ್ರಯತ್ನ ಪಟ್ಟೆ, ಆದ್ರೆ ಎಲ್ಲ ಸುಟ್ಟು ಭಸ್ಮ ಆಗೋಯ್ತು. ಯಾಕೆ ಹೀಗಾಯ್ತೋ ಗೊತ್ತಿಲ್ಲ. ಮನೆ ಸುಟ್ಟು ಹೋಗಿರೋದನ್ನ ನೋಡಿ ವೀರ್ವರ್ಗೆ ತುಂಬಾ ಅಳು ಬಂತು. ಈ ಘಟನೆ ನಡೆದ್ಮೇಲೆ ಅವನು ಊರ್ ಬಿಟ್ಟು ಹೋಗ್ಬೇಕು ಅಂತ ನಿರ್ಧಾರ ಮಾಡಿ ಸುಟ್ಟಿರೋ ಮನೆ ಬೂದಿ ಎಲ್ಲ ತಗೊಂಡು ಹೊರಟೇ ಬಿಟ್ಟ. ಅಯ್ಯೋ, ಇವನ್ ಯಾಕೆ ಇಲ್ಲಿ ಬಂದು ಕೂತ್ಕೊಂಡ? ಬಾ, ಹೋಗಿ ವಿಚಾರಿಸೋಣ. ಏನಪ್ಪ ವಿಷಯ? ನಿನ್ನ ಯಾವತ್ತೂ ನಾನು ನೋಡೇ ಇಲ್ವಲ್ಲ. ಅದ್ ಸರಿ, ಬೂದಿನ ಯಾಕೆ ಇಟ್ಕೊಂಡು ಇಲ್ಲಿ ಕೂತಿದ್ಯಾ? ನಿಮ್ಗಿದು ಬೂದಿ ಆಗಿರ್ಬೋದು, ಆದ್ರೆ ನನ್ನ ಪಾಲಿಗೆ ಇದು ಇಡೀ ಜಗತ್ತು. ಏನೋ ಇಡೀ ಜಗತ್ತ? ಅಂದ್ರೆ ಇದು ಒಂದು ಪವಿತ್ರವಾದ ಬೂದಿ ಅನ್ಸುತ್ತೆ. ಪವಿತ್ರವಾದ ಬೂದಿನ? ಒಳ್ಳೇದು. ನಾನು ಇದನ್ನ ಸ್ವಲ್ಪ ತಗೊಂಡು ಹೋಗ್ಬೋದಾ? ನಾನೊಂಚೂರು ನಾಣ್ಯಗಳು ತಗೊಳ್ಳ? ಇಲ್ಲ, ಖಂಡಿತ ಇಲ್ಲ. ಸರಿ, ಹಾಗಿದ್ರೆ ನಿಮ್ಗೆ ಮಾರೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಕೊನೆ ಪಕ್ಷ ಒಂದು ಚಿಟಿಕೆ ಅಷ್ಟೇ ಕೊಡಿ. ನನಗೂ ಸ್ವಲ್ಪ ಕೊಡಪ್ಪ. ನಾನ್ ಕೇಳ್ಪಟ್ಟಿದ್ದೆ ಈ ಸ್ವಲ್ಪ ಬೂದಿಯಿಂದ ದೊಡ್ಡ ಚಮತ್ಕಾರ ಆಗತ್ತೆ ಅಂತ. ಈಗ ಈ ದುಡ್ಡನ್ನ ಬೇಡ ಅಂತ ಹೇಳಬೇಡ. ಈಗ ವೀರ್ವರ್ನ ನಿಜವಾಗ್ಲೂ ಸ್ವಾಮೀಜಿ ಅಂದ್ಕೊಂಡು ಅವನ್ ಕೈಯಿಂದ ಚಿಟ್ಟಿಗೆ ಬೂದಿ ತಗೊಳ್ಳೋದಿಕ್ಕೆ ಜನಗಳೆಲ್ಲ ಸಾಲಾಗಿ ನಿಂತಿದ್ರು. ಆ ಬೂದಿ ತಗೊಳ್ಳೋದಿಕ್ಕೋಸ್ಕರ ಅಲ್ಲಿ ಬರ್ತಿದ್ದ ಜನ ಎಲ್ಲ ಅವನ್ಗೆ ದಕ್ಷಿಣೆ ಕೊಡಕ್ಕೂ ಶುರು ಮಾಡ್ಕೊಂಡ್ರು. ಕೆಲವೇ ದಿನಗಳಲ್ಲಿ ಜನಗಳು ಕೊಡ್ತಾ ಇದ್ದ ನಾಣ್ಯಗಳನ್ನೆಲ್ಲ ವೀರ್ವರ್ ಸೇರ್ಸಿಟ್ಟಿದ್ದ. ಆಮೇಲೆ ಇದನ್ನೆಲ್ಲ ತಗೊಂಡು ಅವನು ತನ್ನ ಊರಿಗೆ ಹೊರಟೇ ಹೋದ. ಅವನ್ ಮಾತುಗಳನ್ನ ಕೇಳಿ ಅವನ್ ಚಿಕ್ಕಪ್ಪ ಹಾತಿ ಸಿಂಗ್ ಆಶ್ಚರ್ಯಪಟ್ಟ.
ಏ ನಿನ್ನ ಇಷ್ಟು ಚಿಕ್ಕ ಮನೆ ಬೂದಿಯಿಂದ ಅಷ್ಟೊಂದು ದುಡ್ಡು ಸಿಗುತ್ತೆ ಅಂತಂದ್ರೆ ಒಂದ್ ವೇಳೆ ನನ್ನ ಮನೆ ಸುಟ್ಟು ಹೋಗಿ ಆ ಬೂದಿಯಿಂದ ದುಡ್ಡು ಮಾಡಿದ್ರೆ ನಾನು ಇಡೀ ಊರಲ್ಲಿ ದೊಡ್ಡ ಶ್ರೀಮಂತ ಆಗ್ಬಿಡ್ತೀನಿ. ಹಾತಿ ಸಿಂಗ್ ಅವನ್ ಮನೆಗೆ ಬೆಂಕಿ ಹಚ್ಚಿ ಆ ಬೂದಿನ್ ತಗೊಂಡು ಅವನ ಊರಿಗೆ ಹೊರಟೇ ಹೋದ. ಈ ಗಂಟುಗಳಲ್ಲಿ ಏನಿದೆ ಅಣ್ಣ? ಬೂದಿ. ಬೂದಿನ ಅಯ್ಯೋ, ಇನ್ನೊಬ್ಬ ಬಂದ ಬೂದಿ ಮಾಡೋದಕ್ಕೆ. ನಾ ಸುಮ್ನೆ ಬಿಡಲ್ಲ. ನೀನು ಸುಳ್ಳು ಹೇಳ್ತಾ ಇದೀಯಾ. ಈ ಬೂದಿ ಯಾವ ಚಮತ್ಕಾರನೋ ಮಾಡೋದಿಲ್ಲ. ಹೊಡಿರಿ ಇವ್ನನ್ನ, ಸಾಯ್ಸಿ. ಹೊಡಿರಿ. ಸಾಯ್ಸಿ, ಬಿಡ್ಬೇಡಿ ಅವ್ನ, ಹೊಡಿರಿ. ಸಾಯ್ಸಿ, ಸಾಯ್ಸಿ, ಬಿಡ್ಬೇಡಿ. ಮತ್ತೆ ನನ್ನನ್ನು ಮೂರ್ಖನನ್ನಾಗಿ ಮಾಡಿದ್ಯಾ? ಈ ಸಲ ಅವನಿಗೊಂದು ಗತಿ ಕಾಣಿಸ್ದೆ ನಾನಂತೂ ಸುಮ್ಮನೆ ಬಿಡಲ್ಲ, ಖಂಡಿತ ಸುಮ್ಮನೆ ಬಿಡಲ್ಲ. ಒಂದ್ ಗತಿ ಕಾಣಿಸ್ತೀನಿ. ಕೆಲವು ದಿನಗಳ ನಂತರ ಹಾತಿ ಸಿಂಗ್ ತಾನ್ ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡೋ ನಾಟಕ ಆಡೋದಿಕ್ಕೆ ವೀರ್ವರ್ನ ಒಂದು ನೀರಿರೋ ಜಾಗದ ಹತ್ರ ಕರ್ಕೊಂಡ್ ಹೋದ. ಅಲ್ಲೋಡು, ಮತ್ಸ್ಯ ಕನ್ಯೆ. ಕಾಪಾಡಿ, ನನಗೆ ಈಜೋದಿಕ್ ಬರೋದಿಲ್ಲ. ನನಗದ್ ಗೊತ್ತಿತ್ತು. ಈಗ ನೀನು ಮತ್ಸ್ಯ ಕನ್ಯೆನ ಭೇಟಿ ಮಾಡು. ಇಲ್ಲಿಂದ ಕೆಳಗ್ ಹೋದವನು ಇದುವರೆಗೂ ಬಂದಿದ್ದ ಇತಿಹಾಸದಲ್ಲೇ ಇಲ್ಲ. ನಿನ್ ಕತೆ ಮುಗೀತು, ಮುಗೀತು. ವೀರ್ವರ, ನೀನು ಮತ್ತೆ ಈ ಹುಡುಗಿ ಯಾರು? ರಾಜ್ಕುಮಾರಿ, ನೀನು ನಮ್ ಚಿಕ್ಕಪ್ಪನ ಹತ್ರ ಆಶೀರ್ವಾದ ತಗೋ. ನಮಸ್ಕಾರ ಚಿಕ್ಕಪ್ಪ. ರಾಜ್ಕುಮಾರಿ, ಇದೆಲ್ಲ ಏನ್ ನಡೀತಾ ಇದೆ? ನಾನ್ ನಿನ್ಗೆ ಹೇಳಿದ್ನಲ್ಲ ರಾಜ್ಕುಮಾರಿ, ನಮ್ ಚಿಕ್ಕಪ್ಪ ಎಲ್ಲ ಮರ್ತ್ ಹೋಗ್ತಾರೆ ಅಂತ. ಇವ್ರನ್ನ ನೀರೊಳಗಡೆ ತಳ್ಳಿದ್ದಕ್ಕೆ ನಿಮ್ಗೆ ತುಂಬಾ ತುಂಬಾ ಧನ್ಯವಾದಗಳು. ನಿಮಗ್ ಗೊತ್ತಿಲ್ಲ, ನೀವ್ ಇವ್ರನ್ನ ನೀರಲ್ಲಿ ಮುಳುಗೋದಕ್ಕೆ ಅಂತ ಬಿಟ್ಟಿದ್ದಕ್ಕೆ ನನ್ ಜೀವನನೇ ಬದಲಾಗೋಯ್ತು. ನಾನಾ? ಅಲ್ಲ ಅಲ್ಲ, ಅದ್ ಹೇಗೆ? ನೀರಿನೊಳಗಡೆ ಒಂದು ರಾಜ್ಯನೇ ಇದೆ. ಅಲ್ಲಿರುವಂತ ರಾಜ್ಕುಮಾರಿ ಅರಮನೆಗೆ ಹೋಗಿ ನಾನು ಬಿದ್ದೆ. ಇವರು ನನ್ನನ್ನ ಕಾಪಾಡಿದ್ ಮಾತ್ರ ಅಲ್ಲ, ನನ್ ಜೊತೆ ನಾಳೆ ಮದುವೆ ಕೂಡ ಮಾಡ್ಕೋತಾ ಇದ್ದಾರೆ. ಅರಮನೆಯಲ್ಲಂತೂ ದೊಡ್ಡ ನಿಧಿ ಇದೆ. ಅರಮನೆಯ ಎಲ್ಲಾ ದಿಕ್ಕುಗಳಲ್ಲೂ ಚಿನ್ನ ಬೆಳ್ಳಿ ಒಡವೆಗಳೆಲ್ಲ ಇದೆ. ಹೌದಾ? ನೀವ್ ನಮ್ಮ ಅರಮನೆಗೆ ಖಂಡಿತ ಬರ್ಲೇಬೇಕು. ಹಾತಿ ಸಿಂಗ್ನ ತಲೆಯಲ್ಲಿ ವೀರ್ವರ್ ದುರಾಸೆಯ ಬೀಜ ಬಿತ್ತಿದ್ನೋ ಅವನು ತುಂಬಾ ಹೊತ್ತು ಅದನ್ನ ಮನ್ಸಲ್ಲೇ ಇಟ್ಕೊಂಡು ತಡ್ಕೊಳಕ್ಕಾಗ್ಲಿಲ್ಲ. ಅವನಿನ್ನು ತುಂಬಾ ದುಡ್ಡು ಮಾಡ್ಬೇಕು ಅನ್ನೋ ದುರಾಸೆಯಿಂದ ನೀರಿರೋ ಜಾಗಕ್ಕೆ ಹೋಗಿ ನೀರೊಳಗೆ ಧುಮುಕೆ ಬಿಟ್ಟ. ಅಲ್ಲಿಂದ ಅವನು ಹೊರಗ್ ಬರೋಕೆ ಆಗ್ಲಿಲ್ಲ. ಅಯ್ಯೋ ಚಿಕ್ಕಪ್ಪ, ಬೇಗ ಹೋಗಿ, ನಿಧಿ ನಿಮ್ಗೋಸ್ಕರ ಕಾಯ್ತಾ ಇದೆ. ನಿಧಿ ನನ್ನ ಜೀವನ ಕಾಪಾಡಿ ಮತ್ತೆ ರಾಜ್ಕುಮಾರಿಯಾಗಿ ನಾಟಕ ಮಾಡಕ್ ಒಪ್ಕೊಂಡು ನನ್ನ ಜೀವನದಲ್ಲಿದ್ದಂತ ಮುಳ್ಳನ್ನ ದೂರ ಮಾಡೋದಕ್ಕೆ ಸಹಾಯ ಮಾಡಿದಕ್ಕೆ ತುಂಬಾ ಧನ್ಯವಾದ. ಓದು ಬರಹ ಇಲ್ಲ ಅಂದ್ರೆ ನಮ್ ಜೀವನದಲ್ಲಿ ನಾವು ಉದ್ಧಾರ ಆಗಲ್ಲ. ಚಿಕ್ಕ ವಯಸ್ಸಿಂದ ಗೋಪಾಲ್ ಇದನ್ನೇ ಅವರಪ್ಪನ ಹತ್ರ ಕೇಳ್ತಾನೇ ಬಂದ. ಯಾಕೆಂದ್ರೆ ಅವನ್ಗೆ ಓದು ಬರಹ ಅಂದ್ರೆ ಸ್ವಲ್ಪನೂ ಇಷ್ಟ ಇರ್ಲಿಲ್ಲ. ಬೇರೆ ಮಕ್ಕಳನ್ನ ಹೋಲ್ಸಿದ್ರೆ ಇವನ್ ಓದೋದ್ರಲ್ಲಿ ತುಂಬಾ ಹಿಂದೆ ಇದ್ದ. ನೋಡ್ತಾ ನೋಡ್ತಾ ಗೋಪಾಲ್ ದೊಡ್ಡವನಾದ. ಅವರಪ್ಪ ತೀರ್ ಹೋದ್ರು, ಅವನ್ಗೆ ಮದ್ವೆನೂ ಆಯ್ತು. ಆದ್ರೆ ಅವನ್ಗೆ ಓದಕ್ಕೆ ಬರ್ತಾ ಇರ್ಲಿಲ್ಲ. ಅದಕ್ಕೋಸ್ಕರ ಅವನ್ ಕೈಯಲ್ಲಿ ಯಾವುದೇ ಕೆಲ್ಸ ಇರ್ಲಿಲ್ಲ. ಅವನ್ಗೆ ಜೀವನ ಸಾಗ್ಸೋದು ತುಂಬಾನೇ ಕಷ್ಟ ಆಗ್ಬಿಟ್ಟಿತ್ತು. ಇಡೀ ದಿನ ನಿದ್ದೆ ಮಾಡ್ತಿರ್ತೀರಾ, ಯಾವ ಕೆಲ್ಸನೂ ಮಾಡಲ್ಲ ಅಂತೀರಾ. ಅಯ್ಯೋ, ಏನ್ ಮಾಡ್ತಿದ್ಯಾ ನೀನು? ಸ್ವಲ್ಪ ದುಡ್ಡು ಸಂಪಾದನೆ ಮಾಡುವಂತ ಕೆಲ್ಸ ಯಾಕೆ ಮಾಡಲ್ಲ ಅಂತೀರಾ ನೀವು? ಅದ್ರಿಂದ ಮನೇಲಿ ಅಕ್ಕಿ ಬೇಳೆ ಆದ್ರೂ ಬರುತ್ತೆ. ಅಂತ ಕೆಲ್ಸ ಯಾವ್ದು? ನಾನ್ ಕೇಳ್ಪಟ್ಟಿದ್ದೀನಿ, ಮಹಾರಾಜ ವಿದ್ಯಾಧರ್ಗೆ ಕವಿತೆ ಅಂದ್ರೆ ತುಂಬಾ ಇಷ್ಟ ಅಂತೆ. ಯಾವ್ದಾದ್ರೂ ಕವಿತೆ ಅವ್ರಿಗೆ ಇಷ್ಟ ಆಗ್ಬಿಟ್ರೆ ಅವ್ರಿಗೆ ಬಹುಮಾನ ಕೊಡ್ತಾರಂತೆ. ನೀವು ಯಾವ್ದಾದ್ರೂ ಒಂದು ಒಳ್ಳೆ ಕವಿತೆ ಬರ್ದು ಮಹಾರಾಜನ್ಗೆ ಹೋಗಿ ಕೇಳ್ಸಿ. ಯಾರು ಗೊತ್ತು, ನಿಮ್ ಕವಿತೆ ಅವ್ರಿಗೆ ಇಷ್ಟ ಆಗ್ಬಹುದು. ಕವಿತೆ ನಾನು ಬರೆಯೋದಾ? ಇವಳ ಹತ್ರ ಬೈಸ್ಕೊಳ್ಳೋದಕ್ಕಿಂತ ಕವಿತೆ ಬರೆಯೋದೇ ಒಳ್ಳೇದು ಅನ್ಸುತ್ತೆ. ಸರಿ ಸರಿ,
ನಾನು ಪ್ರಯತ್ನ ಮಾಡ್ತೀನಿ. ಮಾರನೇ ದಿನ ಗೋಪಾಲ್ ಸ್ನಾನ ಮಾಡ್ಕೊಂಡು ಒಂದ್ ಮರದ ಕೆಳಗ್ ಕೂತ್ಕೊಂಡು ಕವಿತೆ ಬರೆಯೋದನ್ನ ಶುರು ಮಾಡ್ಕೊಂಡ. ಆದ್ರೆ ಅವನ್ ಯಾವತ್ತೂ ಓದಿಲ್ಲ ಬರ್ದಿಲ್ಲ. ಅದಕ್ಕೆ ಅವನ್ ತಲೆಯಿಂದ ಒಂದ್ ಕವಿತೆ ಏನು ಒಂದ್ ಅಕ್ಷರನೂ ಬರ್ಲಿಲ್ಲ. ಆಗ ಅವನ್ ಕಣ್ಣು ಒಂದ್ ನದಿಯಲ್ಲಿದ್ದ ಹಂದಿ ಮೇಲ್ ಬಿತ್ತು. ಅದು ತನ್ನಷ್ಟಕ್ಕೆ ತಾನೇ ತನ್ನ ಮೈನ ಮರಕ್ಕೆ ಉಜ್ಕೋತಾ ಇತ್ತು. ಅದನ್ನ ನೋಡ್ತಾ ಗೋಪಾಲ ಹೇಳ್ದ, ಇಷ್ಟು ಜೋರಾಗಿ ಉಜ್ಕೋತಾ ಇದ್ರೆ ನಿನ್ನ ಪ್ರಾಣಕ್ಕೆ ಸಂಚಕಾರ ಬರಬಹುದು. ವಾ ವಾ ವಾ, ಎಂಥ ಕವಿತೆ ಇದು! ತುಂಬಾ ಜೋರಾಗಿ ಉಜ್ಕೊಳ್ಳೋದ್ರಿಂದ ಪ್ರಾಣಕ್ಕೆ ಸಂಚಕಾರ ಬರಬಹುದು. ಈ ಕವಿತೆ ಅಂತೂ ಮಹಾರಾಜರಿಗೆ ಖಂಡಿತ ಇಷ್ಟ ಆಗತ್ತೆ. ಅದನ್ನೇ ಅವನು ಕವಿತೆ ಅನ್ಕೊಂಡು ತನಗ್ ಗೊತ್ತಿರೋ ಹಾಗೆ ಬರ್ಕೋತಾನೆ. ಈಗ ಹೋಗಿ ನಾನು ನನ್ನ ಕವಿತೆನ ಮಹಾರಾಜರಿಗೆ ಹೇಳ್ತೀನಿ. ಹೇಳು, ಎಲ್ಲಿಗೆ ಹೋಗ್ತಾ ಇದೀಯಾ? ನಾನು ಮಹಾರಾಜರನ್ನ ನೋಡ್ಬೇಕು. ಮಹಾರಾಜರನ್ನ ಭೇಟಿ ಆಗೋ ಸಮಯ ಮುಗ್ದೋಗಿದೆ. ಈಗ ಅವರ ವಿಶ್ರಾಂತಿಯ ಸಮಯ. ನಡೆ, ಹೋಗು ಇಲ್ಲಿಂದ. ಏನ್ ಮಾಡ್ಲಿ? ಒಂದ್ ವೇಳೆ ನನ್ ಕವಿತೆ ಹೇಳ್ದೆ ವಾಪಸ್ ಹೋದ್ರೆ ನನ್ ಹೆಂಡತಿ ಹತ್ರ ಬಯಸ್ಕೋಬೇಕಾಗತ್ತೆ. ಏನಾದ್ರೂ ಉಪಾಯ ಮಾಡ್ಲೇಬೇಕು. ನನ್ನ ಹತ್ರ ಮಹಾರಾಜರಿಗೆ ಒಂದು ಸಂದೇಶ ಇದೆ. ಹೇಗಾದ್ರೂ ಮಾಡಿ ಈ ಸಂದೇಶನ ಮಹಾರಾಜರಿಗೆ ತಲುಪಿಸ್ಬಿಡಿ. ಸೈನಿಕ ಅವನ್ ಮಾತ್ ಕೇಳಿ ಅವನ್ ಬರ್ದಿರೋ ಕವಿತೆನ ಮಲ್ಗಿರೋ ಮಹಾರಾಜರ ಹತ್ರ ಇಟ್ಟು ಬರ್ತಾನೆ. ರಾಜ ಬೆಳಿಗ್ಗೆ ಎದ್ದಾಗ ಒಬ್ಬ ಕ್ಷೌರಿಕ ಅವನ್ಗೆ ಕ್ಷೌರ ಮಾಡಕ್ ಬಂದಿರ್ತಾನೆ. ರಾಜನಿಗೆ ಕ್ಷೌರ ಮಾಡಕ್ ಮುಂಚೆ ಆ ಕ್ಷೌರಿಕ ಆ ಕತ್ತಿ ಇರಿತ ಆಗೋದಿಕ್ಕೆ ಕಲ್ಲಿನ ಮೇಲೆ ಸಾಣಿ ಹಿಡಿತಾ ಇದ್ದ. ಆಗ ರಾಜನ್ ಕಣ್ಣು ಆ ಎಲೆ ಮೇಲೆ ಹೋಯ್ತು. ಆ ಎಲೆನ ತಗೊಂಡು ರಾಜ ಓದಕ್ ಶುರು ಮಾಡ್ದ. ಇಷ್ಟು ಜೋರಾಗಿ ಉಜ್ಜೋದ್ರಿಂದ ಪ್ರಾಣ ಸಂಕಟಕ್ಕೆ ಬೀಳೋ ಹಾಗಿದೆ. ಇದ್ಯಾವುದೋ ಗುಪ್ತಚರವಾದ ಸಂದೇಶ ಇರಬೇಕು. ಖಂಡಿತ ಈ ದುಷ್ಟ ನನ್ನನ್ನ ಕೊಲ್ಲೋದಕ್ಕೆ ಆ ತರ ಉಜ್ತಾ ಇದ್ದಾನೆ ಅನ್ಸುತ್ತೆ. ಇವನನ್ನ ಈಗ್ಲೇ ಬಂಧಿಸಿ, ಇವನನ್ನ ಪ್ರಾಣ ತಗೊಳಕ್ ಬಂದಿದ್ದಾನೆ. ಮಹಾರಾಜ, ನನ್ನ ಕ್ಷಮಿಸ್ಬಿಡಿ. ಇದನ್ನೆಲ್ಲ ನಾನು ಪಕ್ಕದ ರಾಜ್ಯದ ರಾಜ ಹೇಳಿದ್ದಕ್ಕೆ ಮಾಡಿದ್ದು. ಗೋಪಾಲನ್ನ ಅರಮನೆ ದರ್ಬಾರ್ಗೆ ಕರ್ಕೊಂಡ್ ಬಂದ್ರು. ಯಾರ್ ನೀನು? ಆ ದುಷ್ಟ ನನ್ನ ಪ್ರಾಣನೇ ತೆಗಿಯೋಕ್ ಬಂದಿದ್ದಾನೆ ಅಂತ ನಿನಗೆ ಹೇಗ್ ಗೊತ್ತಾಯ್ತು? ಅದು ಮಹಾರಾಜರೇ, ಅದು ನಾನು ನಿನಗೆ ಜ್ಯೋತಿಷ್ಯದ ಜ್ಞಾನ ತುಂಬಾ ಚೆನ್ನಾಗಿದೆ ಅನ್ಸುತ್ತೆ. ಅದಕ್ಕೆ ನಿನಗೆ ಮೊದ್ಲಿಂದಾನು ಎಲ್ಲಾನು ಬೇಗ ಗೊತ್ತಾಗೋಯ್ತು. ನಾನ್ ನಿನ್ನ ಇವತ್ತಿಂದಾನೆ ಈ ಅರಮನೆಯ ಜ್ಯೋತಿಷಿ ಅಂತ ಘೋಷಿಸ್ತಾ ಇದ್ದೀನಿ. ಗೋಪಾಲ ಏನು ಯೋಚನೆ ಮಾಡದೆ ರಾಜ ಹೇಳಿದ್ದನ್ನ ಒಪ್ಕೊಂಡ. ಆದ್ರೆ ಸುಳ್ಳು ಇವತ್ತಲ್ಲ ನಾಳೆ ತನ್ನ ಬಣ್ಣನ ಬಯಲ್ ಮಾಡೇ ಮಾಡುತ್ತೆ. ಕೆಲವು ದಿನಗಳ ನಂತರ ಮಹಾರಾಣಿ ಕೇತ್ಕಿಯ ತುಂಬಾ ಇಷ್ಟವಾದ ಮತ್ತೆ ಬೆಲೆ ಬಾಳೋ ಅಂತ ಹಾರನ ಯಾರೋ ಕದ್ಕೊಂಡ್ಬಿಟ್ರು. ಮಹಾರಾಜ, ಮಹಾರಾಜ, ನನ್ನ ಪ್ರೀತಿಯ ಹಾರ, ನನ್ನ ಹಾರನ ಯಾರೋ ಕಳ್ತನ ಮಾಡ್ಬಿಟ್ಟಿದ್ದಾರೆ. ಶಾಂತವಾಗು ಮಹಾರಾಣಿ. ನಾನು ಆ ಹಾರನ ಹೇಗಾದ್ರೂ ಮಾಡಿ ನಿನಗೆ ಹಿಂದಿರುಗಿಸ್ತೇನೆ. ಸಿಪಾಯಿಗಳೇ, ಗೋಪಾಲನನ್ನ ಕರ್ಕೊಂಡ್ ಬನ್ನಿ. ಮಹಾರಾಜರೇ, ನೀವು ನನಗೆ ಬರೋದಕ್ಕೆ ಹೇಳಿದ್ರಂತೆ. ಗೋಪಾಲ, ಯಾವ ರೀತಿ ನಿನ್ನ ಜ್ಯೋತಿಷ್ಯ ಜ್ಞಾನದಿಂದ ನನ್ನ ಪ್ರಾಣ ಕಾಪಾಡಿದ್ಯೋ ಅದೇ ರೀತಿ ನಿನ್ನ ವಿದ್ಯೆಯಿಂದ ಕಂಡು ಹಿಡಿ ಮಹಾರಾಣಿಯ ಹಾರವನ್ನ ಕದಿಯೋ ಸಾಹಸ ಯಾರು ಮಾಡಿದ್ದೋ ಅಂತ. ನನ್ನ ಹೆಂಡತಿ ನನ್ನ ಎಲ್ಲಿ ತಗ್ಲಾಕ್ಬಿಟ್ಲಪ್ಪ. ಏನ್ ಯೋಚನೆ ಮಾಡ್ತಿದ್ಯಾ? ಮಹಾರಾಜರೇ, ನನ್ನ ಜ್ಯೋತಿಷ್ಯ ವಿದ್ಯೆ ಕೇವಲ ಏಕಾಂತದಲ್ಲಿ ಮಾತ್ರ ಕೆಲಸ ಮಾಡುತ್ತೆ. ನಾನೀಗ ಇಲ್ಲಿಂದ ಹೊರಟು ಏಕಾಂತದಲ್ಲಿ ನನ್ನ ವಿದ್ಯೆ ಮೂಲಕ ಅದನ್ನ ಕಂಡು ಹಿಡಿತೀನಿ. ಗೋಪಾಲ ತನ್ನ ಜಾಲದಲ್ಲೇ ಸಿಕ್ಕಾಕೊಂಡ್ಬಿಟ್ಟ. ಯಾಕೆಂದ್ರೆ ಅವನಿಗೆ ಯಾವ ಜ್ಯೋತಿಷಿ ವಿದ್ಯೆನೂ ಬರ್ತಿರ್ಲಿಲ್ಲ. ಅವನು ಏಕಾಂತವಾಗಿ ತನ್ನ ಹೆಂಡತಿನ ನೆನ್ಸ್ಕೊಂಡ. ಯಾಕೆಂದ್ರೆ ಇದಕ್ಕೆಲ್ಲ ಕಾರಣ ಅವಳೇ ಅಲ್ವಾ. ನಿನ್ನಿಂದಾಗಿ ಇವತ್ತು ನನ್ನ ಪ್ರಾಣ ಸಂಕಟದಲ್ಲಿದೆ. ಈಗ ಅದನ್ನ ಮಹಾರಾಜರಿಂದ ಕಾಪಾಡೋದಕ್ಕೆ ಯಾರಿಗೂ ಆಗೋದಿಲ್ಲ. ಮಹಾರಾಣಿಯ ದಾಸಿ ಗೋಪಾಲನ ಮಾತ್ ಕೇಳಿಸ್ಕೊಂಡು ಹೆದರ್ಕೊಂಡ್ಬಿಟ್ಲು. ಯಾಕೆಂದ್ರೆ ಅವಳು ತನ್ನ ಗಂಡನ್ ಜೊತೆ ಸೇರ್ಕೊಂಡು ಮಹಾರಾಣಿಯ ಹಾರನ ಕಳ್ತನ ಮಾಡಿದ್ಲು. ನಮ್ಮನ್ನ ಕ್ಷಮಿಸ್ಬಿಡಿ ಜ್ಯೋತಿಷ್ಯ ಮಹಾರಾಜ. ದುರಾಸೆಗ್ ಬಿದ್ದು ನಾವು ಹಾರ ಕದ್ಬಿಟ್ವಿ. ಅದೆಲ್ಲಿದೆ ಅಂತ ನಾವು ನಿಮಗ್ ಹೇಳ್ತೀವಿ. ಆದ್ರೆ ಮಹಾರಾಜ್ರಿಗೆ ಮಾತ್ರ ಏನು ಹೇಳಕ್ ಹೋಗ್ಬೇಡಿ. ಒಂದ್ ವೇಳೆ ಅವ್ರಿಗೆ ಗೊತ್ತಾದ್ರೆ ನಮ್ ಪ್ರಾಣನೇ ತೆಗೆದ್ ಬಿಡ್ತಾರೆ. ಸರಿ, ಈ ಸಲ ನಿಮ್ಮನ್ನ ಕ್ಷಮಿಸ್ತಾ ಇದ್ದೀನಿ.
ಹೋಗಿ ಹೋಗಿ ಅರಮನೆ ಹಿಂದೆ ಇರುವಂತ ಮರದ ಕೆಳಗೆ ಹಾರನ ಇಟ್ಟುಬಿಡಿ. ನಾನು ಉಳ್ಕೊಂಡೆ. ಮಹಾರಾಜರಿಗೆ ಜಯವಾಗಲಿ. ಮಹಾರಾಜರೇ, ನಾನು ಕಂಡುಹಿಡಿದ್ಬಿಟ್ಟೆ. ಹಾರ ಅರಮನೆಯ ಹಿಂಭಾಗದಲ್ಲಿರುವಂತ ಮರದ ಕೆಳಗಿದೆ. ನಾನು ಸಿಪಾಯಿಗಳನ್ನ ಕಳಿಸ್ಕೊಟ್ಟಿದ್ದೀನಿ. ಮಹಾರಾಜರೇ, ಗೋಪಾಲ ಸರಿಯಾಗಿ ಹೇಳ್ದ. ಇಲ್ಲಿದೆ ನೋಡಿ ಮಹಾರಾಣಿಯವರ ಆಭರಣ. ಮಹಾಗೋಪಾಲ, ವಾಹ್! ನಿನ್ನ ಜ್ಯೋತಿಷ್ಯ ವಿದ್ಯೆ ನಿಜವಾಗ್ಲೂ ಅದ್ಭುತವಾದದ್ದು. ಗೋಪಾಲನಿಗೆ ತನ್ನ ಅದೃಷ್ಟ ಕೈ ಬಿಡ್ಲಿಲ್ಲ. ಆದ್ರೆ ಈಗ ಅವನ ಕಷ್ಟಗಳು ಇನ್ನೂ ಹೆಚ್ಚಾಗಿ ಹೋಯ್ತು. ಯಾಕೆಂದ್ರೆ ಅವನ ಜ್ಯೋತಿಷಿಯ ವಿದ್ಯೆ ಬಗ್ಗೆ ಅಕ್ಕಪಕ್ಕದ ರಾಜ್ಯದವರೆಲ್ಲ ಚರ್ಚೆ ಮಾಡಕ್ ಶುರು ಮಾಡಿದ್ರು. ಮಹಾರಾಜ, ನನ್ನನ್ನ ಮಹಾರಾಜ ಹಿಮಬಿಂದು ಕಳಿಸ್ಕೊಟ್ಟಿದ್ದಾರೆ. ನಾನು ಕೇಳ್ಪಟ್ಟೆ ನಿಮ್ಮ ಜ್ಯೋತಿಷಿ ಗೋಪಾಲ ತುಂಬಾ ಜ್ಞಾನಿ ಅಂತ. ನಮ್ಮ ಮಹಾರಾಜ ಇವರನ್ನ ಪರಿಶೀಲನೆ ಮಾಡೋದಿಕ್ಕೆ ನನ್ನನ್ನ ಇಲ್ಲಿಗೆ ಕಳಿಸ್ಕೊಟ್ಟಿದ್ದಾರೆ. ಸರಿಯಾಗಿ ಕೇಳಿಸ್ಕೊಂಡಿದ್ದೀರಾ? ಅದೇನ್ ತಿಳ್ಕೋಬೇಕು ಅಂತಿದ್ದೀರಾ ಅಂತ ಹೇಳಿ. ಈಗ ಈ ಜ್ಞಾನಿ ಗೋಪಾಲ ನನಗೆ ಹೇಳಿ ಇದ್ರೊಳಗಡೆ ಏನಿದೆ ಅಂತ. ಇದರಿಂದ ಇವನ ವಿದ್ಯೆ ಎಷ್ಟಿದೆ ಅಂತ ನನಗೆ ಗೊತ್ತಾಗತ್ತೆ. ಖಂಡಿತವಾಗ್ಲಿ ಗೋಪಾಲ. ಗೋಪಾಲೀಗ ಮತ್ತೆ ಸಿಕ್ಕಾಕೊಂಡ. ಆಗ ಅವನಿಗೆ ತನ್ನ ತಂದೆ ಹೇಳಿದ ಮಾತು ನೆನ್ಪಾಯ್ತು. ಅಪ್ಪ ಸರಿಯಾಗೇ ಹೇಳ್ತಾ ಇದ್ರು, ನಾನು ಬಾವಿ ಒಳಗಡೆ ಇರೋ ಕಪ್ಪೆ ಅಂತ. ಗೋಪಾಲನ ಮಾತು ಅಲ್ಲಿ ಯಾರಿಗೂ ಅರ್ಥವೇ ಆಗಲಿಲ್ಲ. ಆ ಮಂತ್ರಿ ಒಬ್ರಿಗ್ ಬಿಟ್ಟು. ಯಾಕೆ ಅಂದ್ರೆ ಆ ಡಬ್ಬದಲ್ಲಿ ನಿಜವಾಗ್ಲೂ ಕಪ್ಪೆನೇ ಇತ್ತು. ನೀನಂತೂ ನಿಜವಾಗ್ಲೂ ಒಬ್ಬ ಮಹಾ ಜ್ಞಾನಿನೇ. ಈ ಪೆಟ್ಟಿಗೆಯಲ್ಲಿ ನಿಜವಾಗ್ಲೂ ಒಂದು ಕಪ್ಪೆ ಇತ್ತು. ನೀನು ಅದನ್ನ ಕಂಡು ಹಿಡಿದ್ಬಿಟ್ಟೆ. ಗೋಪಾಲನಿಗೆ ಈಗ ಮತ್ತೆ ಅದೃಷ್ಟ ಕೈ ಹಿಡಿತು. ಆದ್ರೆ ಅವನಿಗೆ ಗೊತ್ತಿತ್ತು ಈ ಆಟ ತುಂಬಾ ದಿನ ನಡೆಯಲ್ಲ ಅಂತ. ಅದಕ್ಕೆ ಅವನು ಇದರಿಂದ ಬಿಡುಗಡೆ ಆಗೋದಿಕ್ಕೆ ಒಂದು ಉಪಾಯ ಮಾಡ್ದ. ಮಹಾರಾಜರೇ, ನಾನು ನನ್ನ ಜ್ಯೋತಿಷ್ಯ ವಿದ್ಯೆನ ಬಳಸೋದಿಕ್ಕೆ ನನ್ನ ಹತ್ರ ಕೇವಲ 3 ಅವಕಾಶಗಳಿದ್ವು. ನಾನು ನನ್ನ 3 ಅವಕಾಶಗಳನ್ನ ನಿಮ್ಮ ಸೇವೆಗೋಸ್ಕರ ಬಳಸ್ಬಿಟ್ಟೆ. ಹಾಗಾಗಿ ನಾನು ನಿಮ್ಮನ್ನ ಪ್ರಾರ್ಥಿಸ್ಕೊಳ್ತೇನೆ, ನೀವು ನನ್ನನ್ನ ಈ ಪದವಿಯಿಂದ ಮುಕ್ತಗೊಳಿಸಿ. ನಾನೀಗ ಸಾಧಾರಣವಾದಂತ ಜೀವನ ನಡೆಸಬೇಕು ಅಂತಿದ್ದೀನಿ. ರಾಜ ಇವನ್ ಮಾತನ್ನ ಒಪ್ಕೊಂಡ. ಆಗ ಅವನಿಗೆ ತುಂಬಾ ಚಿನ್ನಾಭರಣ ಕೊಟ್ಟು ಕಳಿಸ್ಕೊಟ್ಟ. ದೀಪಾವಳಿಗೋಸ್ಕರ ಜನಗಳೆಲ್ಲ ಸಿಹಿ ತಿಂಡಿಗಳನ್ನ ಮಾಡ್ತಿದ್ರು. ರೂಪ ಮಾಡ್ತಾ ಇರ್ಲಿಲ್ಲ. ಯಾಕೆ ಅಂದ್ರೆ ರೂಪ ಒಬ್ಳು ಅನಾಥೆ. ಅವಳಿಗೆ ಯಾರು ಸಂಬಂಧಿಕರು ಇರ್ಲಿಲ್ಲ. ಆ ಊರವರೇ ಅವಳಿಗೆ ಎಲ್ಲಾ ಸಂಬಂಧಿಕರು. ಅರೆ ರೂಪಾ, ಒಳಗಡೆ ಯಾಕಿದ್ಯಾ? ಹೊರಗಡೆ ಬಾ, ಸಿಹಿ ತಿನ್ನು. ನಿನಗ್ ಯಾರು ಸಿಹಿ ಕೊಡ್ಲಿಲ್ವಾ? ಯಾರ್ ಕೊಡ್ತಾರೆ? ಪಾಪ ಅವಳಿಗೆ ಅಪ್ಪ ಅಮ್ಮನೂ ಇಲ್ಲ, ಸಂಬಂಧಿಕರು ಇಲ್ಲ. ರೂಪಾಳಿಗೂ ಗೊತ್ತಿರ್ಲಿಲ್ಲ ಅವಳಿಗೆ ಸಂಬಂಧಿಕರು ಇದಾರೋ ಇಲ್ವೋ ಅಂತ. ನನ್ ಸಂಬಂಧಿಕರು ಇದಾರೆ ಅತ್ತೆ. ಮತ್ತವರು ಈ ದೀಪಾವಳಿಗೆ ಸಿಹಿ ಮತ್ತೆ ಉಡುಗೊರೆನೂ ತರ್ತಾರೆ. ಇದನ್ನ ನೀನು ಪ್ರತಿ ಹಬ್ಬದಲ್ಲೂ ಹೇಳ್ತೀಯ ರೂಪಾ. ಆದ್ರೆ ಇಲ್ಲಿವರೆಗೂ ನಿನ್ ಸಂಬಂಧಿಕರನ್ನ ನಾವ್ ಯಾವತ್ತೂ ನೋಡೇ ಇಲ್ಲ. ನಾನು ಕೂಡ ನೋಡಿಲ್ಲ ಅವ್ರನ್ನ. ಆದ್ರೆ ಅವರು ನನ್ ದೂರದ ಸಂಬಂಧಿ. ಈ ವರ್ಷ ಖಂಡಿತ ಬರ್ತಾರೆ. ಊರವ್ರ ಮುಂದೆ ಅವಳು ಸುಳ್ಳು ಹೇಳ್ಬಿಟ್ಲು. ಅಲ್ಲೇ ಮರದ ಹಿಂದೆ ನಿಂತ್ಕೊಂಡಿದ್ದ ಚಂಪತ್ ಇಲ್ ಮಾತಾಡ್ಕೊಂಡಿದ್ದನ್ನೆಲ್ಲ ಕೇಳಿಸ್ಕೊಂಡ. ಆಗ್ಲೇ ಅವನೊಂದು ಉಪಾಯ ಮಾಡ್ದ. ಇದೇ ಸರಿಯಾದ ಸಮಯ ಚಂಪತ್. ನೀನಿಲ್ಲಿಗೆ ಕೆಲಸಗಾರನ ಹುಡ್ಕೋದಿಕ್ಕೆ ಅಂತ ಬಂದಿದ್ದೆ. ಆದ್ರೆ ನಿನಗಿಲ್ಲಿ ಉಚಿತವಾಗಿ ಕೆಲಸದವಳು ಸಿಕ್ಬಿಟ್ಟಿದ್ದಾಳೆ. ರೂಪಾ, ನನ್ ಮಗು ಎಷ್ಟು ದೊಡ್ಡವಳಾಗ್ಬಿಟ್ಟಿದ್ಯಮ್ಮ. ನಾನು ಹಿಂದೆ ನೋಡಿದಾಗ ಇಷ್ಟು ಚಿಕ್ಕವಳಾಗಿದ್ದೆ. ನನ್ನನ್ನ ಕ್ಷಮಿಸ್ಬಿಡು ಮಗು. ಇಷ್ಟು ವರ್ಷ ನಿನ್ನ ಒಬ್ಬಂಟಿ ಮಾಡ್ಬಿಟ್ಟಿದ್ದೆ. ಆದ್ರೆ ಇನ್ಮುಂದೆ ಹಾಗಾಗಲ್ಲ. ನಾನ್ ಬಂದ್ಬಿಟ್ಟಿದ್ದೀನಿ. ನಡಿ ಮಗು, ನಿನ್ ಚಿಕ್ಕಪ್ಪನ ಜೊತೆಗೆ. ಇನ್ ಮುಂದೆ ನೀನು ಒಬ್ಬಂಟಿ ಆಗಿರೋ ಅಗತ್ಯನೇ ಇಲ್ಲ. ರೂಪ ಗೊಂದಲದಲ್ಲಿದ್ಲು. ಏನ್ ಮಾಡೋದು, ಹೋಗೋದೋ ಬೇಡವೋ ಅಂತ. ಏನ್ ಯೋಚಿಸ್ತಿದ್ಯಾ ರೂಪಾ? ಇಷ್ಟು ವರ್ಷ ತುಂಬಾ ಕಷ್ಟ ಪಟ್ಬಿಟ್ಟೆ ನೀನು. ಈಗ ಹೋಗು, ನಿನ್ ಚಿಕ್ಕಪ್ಪನ್ ಜೊತೆ ಸುಖವಾದ ಜೀವನ ಮಾಡು. ಈ ನನ್ ನಿಜವಾದ ಚಿಕ್ಕಪ್ಪ ಎಲ್ಲಿಂದ ಬಂದ್ರು? ಆದ್ರೆ ಇವ್ರ ಮಾತ್ ಕೇಳಿದ್ರೆ ನಿಜವಾಗ್ಲೂ ಇವ್ರು ನನ್ ಚಿಕ್ಕಪ್ಪ ಅಂತಾನೆ ಅನ್ಸತ್ತೆ. ರೂಪಾಳ ಸುಳ್ಳು ಸಿಕ್ ಹಾಕೊಳತ್ತೆ ಅಂತ ಚಂಪತ್ ಜೊತೆ ಹೋಗೋದಿಕ್ಕೆ ಅವಳು ಎಲ್ರೂ ಮುಂದೆ ಒಪ್ಕೊಂಡ್ಬಿಡ್ತಾಳೆ. ಅವನ್ ಮುದ್ದಾಗ್ ಮಾತಾಡೋ ಮಾತುಗಳನ್ನೆಲ್ಲ ಅವಳು ನಂಬಿಡ್ತಾಳೆ. ಅವಳು ಹೇಗ್ ನಂಬ್ತಾಳೆ ಅಂದ್ರೆ ಅವನ್ ಹೇಳೋ ಪ್ರತಿಯೊಂದು ಮಾತು ಅವಳಿಗೆ ನಿಜ ಅನ್ನಿಸ್ಬಿಡತ್ತೆ. ಅವಳು ನೇರವಾಗಿ ಚಂಪತ್ ಮನೆಗ್ ಹೋಗ್ಬಿಡ್ತಾಳೆ. ಸಾಕು,
ತಗೋ ನಿನ್ ವಸ್ತುಗಳನ್ನ ಇಟ್ಕೋ. ಯಾರ್ ನೀನು? ಚಂಪತ್, ನಿನ್ನ ನಕಲಿ ಚಿಕ್ಕಪ್ಪ. ನಿನ್ನ ಮೋಸ ಮಾಡಿ ಕರ್ಕೊಂಡ್ ಬಂದೆ. ನೀನ್ ಇಲ್ಲೇ ಇರ್ತೀಯ, ಮತ್ತೆ ಮನೆ ಎಲ್ಲ ಕೆಲ್ಸಗಳನ್ನ ನೋಡ್ಕೋತೀಯ. ಇಲ್ಲಿಂದ ತಪ್ಪಿಸ್ಕೊಳ್ಳೋ ಪ್ರಯತ್ನ ಕೂಡ ಮಾಡಬಾರ್ದು. ನಡಿ, ಕೆಲ್ಸ ನೋಡ್ಕೋ. ಮತ್ತೆ ನಮ್ಮಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು. ಅವಳಿಗೆ ಕಣ್ಣು ಕಾಣಲ್ಲ, ಕಿವಿನೂ ಕೇಳ್ಸಲ್ಲ. ಇದನ್ನೆಲ್ಲ ನೋಡಿದ್ಮೇಲೆ ರೂಪಾಳಿಗೆ ಅರ್ಥ ಆಯ್ತು ಅವಳಿಂದ ದೊಡ್ಡ ತಪ್ಪಾಗಿದೆ ಅಂತ. ಒಬ್ಬ ಅನಾಮಿಕ ವ್ಯಕ್ತಿನ ನಂಬಿ ಮೋಸ ಹೋದ್ಲು ಅಂತ. ಆದ್ರೆ ರೂಪ ತುಂಬಾ ಬುದ್ಧಿವಂತೆ ಆಗಿದ್ಲು. ಅವಳಲ್ಲಿಂದ ಓಡೋದಿಕ್ಕೆ ನಿರ್ಧಾರ ಮಾಡಿದ್ಲು. ಆಮೇಲೊಂದು ಉಪಾಯ ಮಾಡಿದ್ಲು. ಅಷ್ಟು ದೂರದಿಂದ ನಡ್ಕೊಂಡ್ ಬಂದು ಬಂದು ನನ್ಗೆ ಸುಸ್ತಾಗೋಗಿದೆ. ಸ್ವಲ್ಪ ವಿಶ್ರಾಂತಿ ತಗೋತೀನಿ ಬಿಡಿ, ಆಮೇಲೆ ಕೆಲಸ ಮಾಡೋದಿದ್ದೇ ಇದೆ. ತೆಗಿ ಬಾಗ್ಲನ್ನ, ತೆಗಿ. ಅಯ್ಯೋ, ಅಯ್ಯೋ, ಈ ಹುಡುಗಿ ಎಲ್ಲೋದ್ಲಪ್ಪ? ನೀವ್ ಯಾವ್ದಾದ್ರು ಹುಡುಗಿ ನೋಡಿದ್ರ? ನಮ್ಮ ಅಣ್ಣನ ಮಗಳು, ಬೆಳ್ಳಿಗಿದ್ಲು, ಮತ್ತೆ ಉದ್ದ ಜಡಿ ಅವಳು. ನೋಡಿಲ್ಲ. ಇಲ್ಲಿ ಒಳಗಡೆ ಬರೋದಕ್ಕೆ ಯಾರಿಗೂ ಅನುಮತಿ ಇಲ್ಲ. ಇದೇನೋ ಧರ್ಮಶಾಲೆ ಅಲ್ಲ. ನಿನಗೇನಾದ್ರೂ ಕೆಲಸ ಬೇಕಾ ಹೇಳೋ? ಹೌದು, ಕೆಲ್ಸ ಬೇಕು. ನೀನ್ ಇಲ್ಲೇ ನಿಂತ್ಕೊಂಡು ಯಾರಾದ್ರೂ ಪ್ರವಾಸಿಗರು ಬಂದ್ರೆ ಅವ್ರಿಗೆ ಕೋಣೆ ತೋರ್ಸೋ. ನೀನ್ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತೀಯೋ ಅಷ್ಟು ದುಡ್ಡು ಸಿಗುತ್ತೆ ನಿನಗೆ. ಆಯ್ತು ಯಜಮಾನ್ರೆ. ಚಂಪಕ್ ಚಿಕ್ಕಪ್ಪ, ಬುದ್ಧಿ ಕಲಿಯೋದಿಕ್ಕೆ ತಯಾರಾಗು. ಅಯ್ಯೋ ಚಿಕ್ಕಪ್ಪ, ಏನಾಯ್ತು? ಸಿಂಹ, ಸಿಂಹ, ಸಿಂಹ? ಅಯ್ಯೋ ಸಿಂಹ ಇಲ್ಲಿ ಮಾಮೂಲಿ ವಿಷಯ. ನೀವಿವತ್ತು ಇಲ್ಲೇ ಉಳ್ಕೊಂಡ್ಬಿಡಿ, ಇಲ್ಲ ಅಂದ್ರೆ ಸಿಂಹ ನಿಮ್ಮನ್ನ ಬೇಟೆ ಆಡ್ಬಿಡತ್ತೆ. ಬೇಟೆದ? ಸರಿಯಾಗಿ ಹೇಳಿದೆ. ಸಿಂಹಕ್ಕೆ ಬೇಟೆ ಆಗೋದ್ರ ಬದಲು ರಾತ್ರಿ ಇಲ್ಲೇ ಇರೋದು ಒಳ್ಳೇದು ಅನ್ಸುತ್ತೆ. ಇಲ್ಲಿ ಯಾವ್ದಾದ್ರು ಉಳ್ಕೊಳ್ಳೋ ವ್ಯವಸ್ಥೆ ಇದೆಯಾ? ಹಾ, ಬನ್ನಿ ನನ್ ಜೊತೆ. ನೋಡಿ, ಇದೇ ನಿಮ್ ಕೋಣೆ. ಆರಾಮಾಗಿ ನಿದ್ದೆ ಮಾಡಿ. ಅಯ್ಯಯ್ಯೋ, ಒಂದ್ ವಿಷಯ ಹೇಳೋದನ್ನ ಮರ್ತೇ ಬಿಟ್ಟೆ. ಹಿಂದೆ ಇರೋ ಸ್ಮಶಾನದಿಂದ ಆಗಾಗ ಒಂದು ಭೂತ ಎದ್ದು ಬಂದು ಕಾಟ ಕೊಡತ್ತೆ. ಆದ್ರೆ ನೀವ್ ಹೆದರ್ಕೋಬೇಡಿ, ಅದು ನೋಡೋದಕ್ಕಷ್ಟೇ ಭಯಂಕರವಾಗಿದೆ. ಆದ್ರೆ ಅದು ಹೆದರ್ಸೋದೇ ಇಲ್ಲ. ಏನೋ ಭೂತನ? ಅಯ್ಯೋ, ಈಗ ಬರುತ್ತೆ ಮಜಾ. ಭೂತ, ಭೂತ, ಅಯ್ಯಯ್ಯೋ, ಭೂತ. ಏನಿದು? ನನಗೆ ಮೋಸ ಮಾಡಿದ್ರಿ ಅಲ್ವಾ ನೀವು? ಇವಾಗ ತೋರಿಸ್ತೀನಿ ಆ ಮಜಾನ. ನಿಲ್ಲಿ ನಿಲ್ಲಿ, ಅಣ್ಣ ಸ್ವಲ್ಪ ಸಹಾಯ ಮಾಡಿ. ಈ ಪೆಟ್ಟಿಗೆ ನನ್ನ ಕೈಲಿ ಎತ್ತೋದಕ್ಕಾಗ್ತಾ ಇಲ್ಲ. ಆದ್ರೆ ಇದ್ರಲ್ಲಿ ಅಂತದ್ದೇನಿದೆ? ಎದೊಳ್ತಾನೆ ಇಲ್ವಲ್ಲ? ಏನಂತ ಹೇಳಿ?
ನಾನೊಂದು ಮದ್ವೆಗ್ ಹೋಗ್ಬೇಕು. ಮದ್ವೆಲ್ ಹಾಕೊಳ್ಳೋ ಒಡವೆ ಬಟ್ಟೆ ಎಲ್ಲಾನು ಇದ್ರಲ್ಲೇ ಇದೆ. ನಾನ್ ಸಮಯಕ್ ಸರಿಯಾಗಿ ಅಲ್ಲಿಗ್ ಹೋಗ್ಲಿಲ್ಲ ಅಂದ್ರೆ ಆಮೇಲೆ ಎಡವಟ್ಟಾಗೋಗುತ್ತೆ. ಲೇ ಮುಂಗಿ, ಕಳ್ತನ ಧರ್ಮ ನಿಭಾಯಿಸೋ ಸಮಯ ಬಂದಿದೆ. ಇದನ್ನೇನಾದ್ರೂ ಬಿಟ್ವಿ ಅಂದ್ರೆ ನಾವು ಕಳ್ರಾಗೋಕೆ ಲಾಯಕ್ಕೆ ಇಲ್ಲ. ಸರಿಯಾಗಿ ಹೇಳ್ದೆ ಕಣೋ ಚುಂಗಿ. ಹಾ ಖಂಡಿತವಾಗ್ಲು. ಆದ್ರೆ ಸ್ವಲ್ಪ ನೀರ್ ಕುಡಿಸ್ತೀರಾ? ಹಾ ಒಂದ್ ನಿಮಿಷ ತಂದೆ. ರೂಪ ನೀರ್ ತರಕ್ಕಿಂತ ಒಳಗ್ ಹೋಗ್ತಾಳೆ. ಇಲ್ಲಿ ಮುಂಗಿ ಚುಂಗಿ ಪೆಟ್ಟಿಗೆ ತಗೊಂಡು ಅಲ್ಲಿಂದ ಓಡ್ ಹೋಗ್ತಾರೆ. ಅದಾದ್ಮೇಲೆ ರೂಪ ಹೊರಗ್ ಬರ್ತಾಳೆ ಮತ್ತೆ ನಗ್ತಾಳೆ. ಆಗ್ಲೇ ಹಿಂದೆಯಿಂದ ಬಾಲ್ಚಂದ್ ಮತ್ತೆ ಲಾಲ್ಚಂದ್ ಬರ್ತಾರೆ. ನಾವು ಇಬ್ರು ಕಳ್ಳರನ್ನ ಹುಡ್ಕೊಂಡ್ ಬಂದಿದೀವಿ. ಅವ್ರ ಈ ಕಡೆ ಏನು ಬಂದಿಲ್ಲ ತಾನೇ? ಈ ಕಡೆ ಹೋದ್ರು ನೋಡಿ. ಅವ್ರು ನನ್ ಪೆಟ್ಟಿಗೆನೂ ತಗೊಂಡ್ ಹೋದ್ರು. ಈ ಕಳ್ರಿದಾರಲ್ಲ. ಏನೋ ಬಾ ಹಿಡಿಯೋಣ ಅವ್ರನ್ನ. ಅಲ್ಲೋಡೋ ಚುಂಗಿ, ಸಿಪಾಯಿಗಳು ಬರ್ತಿದ್ದಾರೆ. ನಾವಿವತ್ತು ಉಳ್ಕೊಂಡ್ರೆ ಮತ್ತಿನ್ಯಾವತ್ತಾದ್ರೂ ಕಳ್ತನ ಮಾಡ್ಬೋದು. ಬಿಸಾಕೋ ಪೆಟ್ಕೆನಾ. ಹೀಗೆ ಚಂಪತ್ತಿಂದ ರೂಪ ತನ್ನ ಬುದ್ಧಿವಂತಿಕೆಯಿಂದ ತಪ್ಪಿಸ್ಕೊಂಡ್ಬಿಡ್ತಾಳೆ. ಅಯ್ಯೋ ಕಾಪಾಡಿ, ನನ್ನನ್ನು ಯಾರಾದ್ರೂ ಹೊರಗೆ ತೆಗೀರಿ. ಮತ್ತೆ ಅವಳು ವಾಪಸ್ ಮನೆಗ್ ಬರ್ತಾಳೆ. ಹೀಗೆ ಒಂದ್ ಒಳ್ಳೆ ಪಾಠ ಕಲಿತ್ಲು. ಅದೇನಂದ್ರೆ ಗುರುತು ಪರಿಚಯ ಇಲ್ದಿರೋ ವ್ಯಕ್ತಿಗಳನ್ನ ನಂಬ್ಲೇಬಾರ್ದು ಅಂತ. ಅರ್ಥ ಆಯ್ತಾ? ಬಿಟ್ಟು ಬಿಟ್ಟು ನೋಡು ನೋಡು, ನಿಮ್ಮಪ್ಪ ಬಂದ್ರು. ನನ್ನ ಮುದ್ದಕ್ಕಂತ. ನಿಮ್ ಮಗ ಅಂತೂ ತುಂಬಾ ಬುದ್ಧಿವಂತ. ಆದ್ರೆ ಅವನ್ನ ಹೀಗೆ ಒಬ್ಬಂಟಿಯಾಗಿ ಬಿಡಬೇಡಿ. ತಪ್ಪಾಗೋಯ್ತಮ್ಮ. If you like this video, subscribe to our channel Murthy Media.